ಇದ್ರ ಜೊತೆಗೆ ದೆಹಲಿಯಲ್ಲಿ ಬಿಜೆಪಿ ನಾಯಕರ ದಂಡೆ ಅಲ್ಲಿದೆ. ಎಲ್ಲ ನಾಯಕರು ಕೂಡ ರಾಷ್ಟ್ರೀಯ ಕಾರ್ಯಕಾರಿಣಿ ನಡೀತಾ ಇದೆ, ಅದಕ್ಕೆ ಹೋಗಿದ್ದಾರೆ. ಈಗ ಜಗದೀಶ್ ಶೆಟ್ಟರ್ ಕೂಡ ಅಲ್ಲಿ ಮಾತನಾಡ್ತಾ ಇದ್ದಾರೆ, ದೆಹಲಿಯ ಭವನದಲ್ಲಿ ಮಾತನಾಡ್ತಿದ್ದಾರೆ. ಏನು ಹೇಳ್ತಿದ್ದಾರೆ ನೋಡೋಣ. ಸ್ಪರ್ಧೆ ಮಾಡ್ತೀನಿ ಇಲ್ಲ ಅಂತಂದ್ರೆ ಇಲ್ಲ, ಅವ್ರು ಬಿಟ್ಟಂತ. ನೀವೇ ಹೇಳಿದ್ರೆ ಈಗ ಹೈಕಮಾಂಡ್ ಏನಾದ್ರು ತೀರ್ಮಾನವನ್ನ ಕೊಟ್ಟಿದ್ದೆ ಆದ್ರೆ ನಾನು ಹೋಗ್ಬಿಟ್ಟು ಸ್ಪರ್ಧೆ ಮಾಡ್ತೀನಿ ಅಂತ. ಡೆಫಿನೆಟ್ಲಿ ನೀವು ಒಂದು ಕ್ಷೇತ್ರಕ್ಕೆ ಸ್ಪರ್ಧೆ ಮಾಡಬೇಕು ಅಂದ್ರೆ ಕನಿಷ್ಠ ಪಕ್ಷ ಒಂದು 6 ತಿಂಗಳಾದ್ರೂ ಅಲ್ಲಿ ಕೆಲಸ ಮಾಡಬೇಕಾದಂತ ಅನಿವಾರ್ಯತೆ ಪರಿಸ್ಥಿತಿ ಇರುತ್ತೆ, ನಿಮಗೂ ಗೊತ್ತದು. ಈಗ ಇರುವಂತದ್ದು ಕೇವಲ 2 ರಿಂದ 3 ತಿಂಗಳು ಮಾತ್ರ ಕಾಲಾವಕಾಶ, 2 ತಿಂಗಳು 3 ತಿಂಗಳು ಇಲ್ಲ. ಹಾಗಾಗಿ ಅದನ್ನ ಹೇಗೆ ಟ್ಯಾಕಲ್ ಮಾಡ್ತೀರಾ ಅಂತ ಒಂದು ವೇಳೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಸಿಕ್ಕರೆ ಅಂತ ನೋಡಿ. ಒಂದು ನಾನು ಹೇಳ್ತೀನಿ, ಬಹುಶಃ ಯಾವ ಕ್ಷೇತ್ರ ನಂಗೆ ಹೊಸದಲ್ಲ. ಅದರಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಂತೂ ಲೀಡರ್ ಅಪೋಸಿಷನ್ ಆಗಿ 10 ವರ್ಷ ಪ್ರತಿಯೊಂದು ಜಿಲ್ಲೆ ಪ್ರತಿಯೊಂದು ತಾಲೂಕಿಗೆ ಹೋಗಿದ್ದೇನೆ. ಕಾರ್ಯಕರ್ತರ ಜೊತೆ ನಿಕಟವಾದಂಥ ಸಂಬಂಧ ಇದೆ, ಜನಸಾಮಾನ್ಯರ ಜೊತೆ ನಿಕಟವಾದಂಥ ಸಂಬಂಧ ಇದೆ. ಮತ್ತು ಆ ಭಾಗದ ಕೆಲವೊಂದು ಇಶ್ಯೂಸ್ ಏನಿದಾವೆ, ರೈಲ್ವೆ ಜೋನಲ್ ಆಫೀಸು ಅದಕ್ಕಾಗಿ ಹೋರಾಟ ಮಾಡಿದೆ, ಹೈಕೋರ್ಟ್ ಬೆಂಚು ಸ್ಥಾಪನೆ ಮಾಡಲಿಕ್ಕೆ, ಮತ್ತು ಕಳಸಾ ಬಂಡೂರಿ ಮಾದಾಯಿ ವಿಚಾರದಲ್ಲಿ ಅದರಲ್ಲಿ ಹೋರಾಟದಲ್ಲಿ ಧುಮುಕಿದಂಥದ್ದು ಇರ್ಬೋದು. ಉತ್ತರ ಕರ್ನಾಟಕದ ಹಲವಾರು ಸಮಸ್ಯೆಗಳ ಬಗ್ಗೆ ಯಾವಾಗಲೂ ಸ್ಪಂದನೆ ಮಾಡ್ಕೊತಿದ್ದೇನೆ. ಹೀಗಾಗಿ ಇವತ್ತು ಚಿರಪರಿಚಿತ ಎಲ್ಲ ನಾಗರಿಕರು ಚಿರಪರಿಚಿತವಂಥ ಒಂದು ವೈಯಕ್ತಿಕವಾದಂಥ ನನ್ನ ನೆಲೆ ಇರೋದ್ರಿಂದ ಇವತ್ತು ಇದಕ್ಕೆ ಪ್ರಿಪ್ರೇಷನ್ ಅನ್ನುವಂಥದ್ದು ಬೇಕಾಗಿ ಇಲೆಕ್ಷನ್ಗೆ ಜನರ ಜೊತೆ ಯಾವ ರೀತಿ ಸಂಬಂಧ ಇರ್ತದೆ, ದಿನನಿತ್ಯದ ಅವ್ರ ಸಮಸ್ಯೆಗಳಿಗೆ ಏನು ಸ್ಪಂದನೆ ಮಾಡ್ತೀವಿ, ದ್ಯಾಟ್ ಈಸ್ ಓಕೆ. ಯಾಕಂದ್ರೆ ಬಹಳಷ್ಟು ಮರಾಠ ವೋಟ್ಸ್ಗಳಿದಾವೆ, ಅದ್ರ ಜೊತೆಗೆ ನಾನು ಯಾವುದೇ ಕ್ಷೇತ್ರಕ್ಕೆ, ನೀವು ಯಾವುದೇ ಕ್ಷೇತ್ರ ಅಂತೂ ಹೇಳಿಲ್ಲ, ಬೆಳಗಾವಿ ನೀವು ಬೆಳಗಾವಿ ಅಂತ ಅನ್ಬೋದು, ಆದರೆ ಯಾವುದೇ ಕ್ಷೇತ್ರಕ್ಕೆ ಸೀಮಿತವಾಗಿ ನಾನು ಹೇಳ್ತಾ ಇಲ್ಲ. ಓಕೆ ಸರ್, ಥ್ಯಾಂಕ್ ಯು.